ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಡ ಮತದಾನದ ಭೀತಿ ಎದುರಾಯ್ತಾ? ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇವೆ. ಈ ಸಂಬಂಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಅಡ್ಡ ಮತದಾನ ಅನ್ನೋದು ಸುಳ್ಳು, ಅಡ್ಡ ಮತದಾನ ಆಗಲ್ಲ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ. ರಾಜ್ಯಸಭೆ ಚುನಾವಣೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮತದಾನ ನಡೆಯುತ್ತೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಎದುರಾಗಿದೆ ಎನ್ನಲಾಗ್ತಾ ಇದೆ. ಕ್ರಾಸ್ ವೋಟಿಂಗ್ ಏನಾದರೂ ಆಗಬಹುದಾ ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದರು. ಯಾವುದೇ ರೀತಿಯಾಗಿ ಅಡ್ಡ ಮತದಾನ ನಡೆಯೋದಿಲ್ಲ, ನಿರಾಸಾಯವ ನಾವು ಗೆಲ್ತೀವಿ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಸುಳ್ಳು. ಈಗ ಮುಖ್ಯಮಂತ್ರಿಗಳೇ ಬರ್ತಾರ, ನೀವು ಕೇಳಿ. ಯಾವ ಅಡ್ಡ ಮತದಾನ ಆಗೋದಿಲ್ಲ, ಏನಿಲ್ಲ. ಎಲ್ಲ ಕಡಿಮೆ ಮತದಾನ ಆಗ್ತದೆ, ಒಂದು ಹಾಕದೆ, ಬೇರೆ ಏನಿಲ್ಲ. ಅದೆಲ್ಲ ಸುಳ್ಳು. ಈಗ ಮುಖ್ಯಮಂತ್ರಿಗಳೇ ಬರ್ತಾರ, ನೀವು ಕೇಳಿ. ಯಾವ ಅಡ್ಡ ಮತದಾನ ಆಗೋದಿಲ್ಲ, ಏನಿಲ್ಲ. ಎಲ್ಲ ಕಡಿಮೆ ಮತದಾನ ಆಗ್ತದೆ, ಒಂದು ಹಾಕದೆ, ಬೇರೆ ಏನಿಲ್ಲ. ಅದೆಲ್ಲ ಸುಳ್ಳು. ಈಗ ಮುಖ್ಯಮಂತ್ರಿಗಳೇ ಬರ್ತಾರ, ನೀವು ಕೇಳಿ. ಯಾವ ಅಡ್ಡ ಮತದಾನ ಆಗೋದಿಲ್ಲ, ಏನಿಲ್ಲ. ಎಲ್ಲ ಕಡಿಮೆ ಮತದಾನ ಆಗ್ತದೆ, ಒಂದು ಹಾಕದೆ, ಬೇರೆ ಏನಿಲ್ಲ. ಅದೆಲ್ಲ ಸುಳ್ಳು. ಈಗ ಮುಖ್ಯಮಂತ್ರಿಗಳೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.